ಎಡಮಟ್ಟೆ ಹೇಳೋ ಬುದ್ಮಟ್ಟೆ. ಇವಾಗ ಯಾರು ಬರ್ತಾರೆ? ಇವಾಗಿರೋ ಟ್ರೆಂಡಿಂಗ್ ಸ್ಟಾರು ಯಾರು? ಅದೇ ನಮ್ ಸಾರು. ಸಾರಾ? ಬರ್ತಾವ್ರೆ, ನಾವ್ ನೋಡು ನಮ್ ಸರ್ರು. ಇವ್ರೇ ನಮ್ ಸರ್ರು. ಏನಾಯ್ತು ಸ್ವಾಮಿ? ಏನ್ ಸರ್ ಸಮಾಚಾರ? ಎಲ್ರಿಗೂ ಬಿಡಿಸ್ತಾ ಇದೀರಲ್ಲ ಗ್ರಾಚಾರ. ನೋಡಿ ಬ್ರದರ್, ನೋಡ್ತಾ ಇದೀವಿ ಸರ್. ಕೇಳಿಸ್ಕೊಳ್ಳಿ ಬ್ರದರ್. ಕೇಳಿಸ್ಕೊತಾ ಇದೀವಿ ಸರ್. ನೋಡಿ ನಾನು ಹೇಳ್ತಿರೋದನ್ನ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾವು ನೀವು ರೈತರ ಮಕ್ಕಳು. ಇವತ್ತು ಬಿಡದಿ ವಿಚಾರವಾಗಿ ರೈತರ ಪರವಾಗಿ ನಾವು ಎಷ್ಟು ಹೋರಾಟ ಮಾಡಿದ್ದೇವೆ ಅಂತ ನಿಮಗೆ ಗೊತ್ತಿದೆ. ಸ್ವತಃ ನಾವು ರೈತರೇ. ಹೌದು. ನಾವು ರೈತರ ಮಕ್ಕಳು ಏನು ಅನ್ನೋದನ್ನ ತೋರಿಸಿದ್ದೇವೆ. ಹೌದು. ರೈತರ ಮಕ್ಕಳು ಅಂದ್ರೆ ಯಾರು? ನಾವು ರೈತರ ಮಕ್ಕಳು ಸಾವಿರ ಅಚ್ಚೆ ಹಾಕಿಸ್ಕೊಂಡಿದ್ದೀವಿ. ನಾವು ರೈತರಿಗೆ ಹೋರಾಟ ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಹೋಗ್ತೀವಿ, ರೈತರಿಗೆ ಹೋರಾಟ ಮಾಡ್ತೀವಿ ಸರ್ ನಾವು. ನೋಡಿ ಬ್ರದರ್, ಅಮುಕು ಡುಮುಕು ಅಮಾಲ್ ಡುಮಾಲ್ ಡಿಂಟಾಟೆ ಟಿಟಾಟೆ. ಅಮ್ಮ ಹೇಳ್ದಂಗೆ ಕೇಳಬೇಕು. ಅಮ್ಮ ಹೇಳ್ದಂಗೆ ಕೇಳಬೇಕು. ಈ ಡೈಲಾಗ್ ಎಲ್ಲ ಇಲ್ಲಿ ಬೇಡಿ ಬ್ರದರ್. ನಿಮ್ಮ ನಿಜವಾದ ಉದ್ದೇಶ ಏನು ಹೇಳಿ. ಬಾಸ್ಗೆ ಹೋಗ್ಬೇಕು ಸರ್ ನಾವು. ಬಾಸ್ಗೆ ಹೋಗ್ಬೇಕು ಸರ್ ನಾವು. ನೀವು ದೊಡ್ಡ ಬಾಸ್ಗೆ ಹೋಗ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾ ಇದೆ, ಅಲ್ಲಿ ಏನು ಬೇಕೋ ಅದನ್ನ ಮಾಡ್ಕೊಳ್ಳಿ. ದಯವಿಟ್ಟು ಹೋಗಿ ಬ್ರದರ್. ಈ ಥರದ ಮಕ್ಕಳು ಪಾಪ ರೈತರ ಅಚ್ಚೆ ಹಾಕ್ಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವು ಇವು ಕಾರ್ಯಕ್ರಮಗಳು, ರಿಯಾಲಿಟಿ ಶೋ ಹೋಗಿ ಹಿಂಗೆಲ್ಲ ಮಾಡ್ತಾರೆ ಪಾಪ. ನಮ್ಮ ರೈತರುಗಳು ಯಾವುದೇ ರೀತಿಯಾದಂಥ ಈ ರೀತಿ ಮುಂಚೂಣಿಗೆ ಬಂದು ಕೈಕಾಲು ಹರ್ಕೊಂಡು ಬಟ್ಟೆ ಹರ್ಕೊಂಡು ಶೋ ಕೊಡೋದಿಲ್ಲ. ಪಾಪ ಉತ್ತಿ ಬಿತ್ತಿ ಬೆಳೆದು ಜನಕ್ಕೆ ಅನ್ನ ಕೊಡೋನು ನಮ್ಮ ರೈತ. ಅವನು ಭೂಮಿನ ಕಿತ್ಕೋಬೇಡಿ ಅಂತ ನಾವು ಹೋರಾಟಗಳನ್ನು ಮಾಡಿದ್ದೇವೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ದೇವೆ. ಇದು ನಾವು ನಿಜವಾದ ರೈತ ಪರ ಕಾಳಜಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸರ್ ಇಂಥವೆಲ್ಲ ಅಂತವೆ ಬಿಡಿ ಸರ್, ಹೋಗ್ಲಿ. ಎಂತದ್ ಮಾರಯ್ಯ ನೀನು? ಇಷ್ಟು ದಿವಸ ಅಣ್ಣ ಅಣ್ಣ ಅಂತ ಇದ್ದವ ಈಗ ಸರ್ ಅಂತೀಯಲ್ಲ, ಎಂತ ನಿಂದ? ಸರ್ ಅನ್ನೋದಕ್ಕೂ ಒಂದು ವಿಶೇಷ ಇದೆ. ಸರ್ ಅಂತ ಸಮೀಕ್ಷೆ ನಡೀತಿದೆಯಲ್ಲ, ಅದು ನಾನು ನಮ್ಮ ಸರ್ರು ತೋರ್ಸಕ್ಕೆ ಅಂತ ಬಂದಿದ್ದಾರೆ. ಸರ್ ಎಲ್ಲೂ ತಂದಿಲ್ವಾ ಸರ್? ಸುಮ್ಮನಿರಿ ಬ್ರದರ್, ಆ ಥರ ಎಲ್ಲ ಮುಟ್ಟಬೇಡಿ. ನಾನು ಯಾವುದೇ ಸಾಕ್ಷಿ ದಾಖಲೆ ಪುರಾವೆಗಳಿಲ್ಲದೆ ಯಾವುದೇ ವಿಚಾರಗಳನ್ನು ಮಾತಾಡೋದಿಲ್ಲ. ಇದಕ್ಕೂ ಕೂಡ ಸಾಕ್ಷಿ ಸಮೇತವಾಗಿ, ವಿಡಿಯೋಗ್ರಫಿ ಸಮೇತವಾಗಿ, ವಿತ್ ಆಡಿಯೋ ಅಂಡ್ ವಿಡಿಯೋ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ ಬ್ರದರ್. ಸ್ವಲ್ಪ ತಗೊಂಬರಪ್ಪ ಇಲ್ಲಿ. ತೋರಿಸಿ ಬರಪ್ಪ ಇಲ್ಲಿ. ತೆಗೆದು ತೋರ್ಸಪ್ಪ ಅದನ್ನ. ನೋಡಿ ಅಣ್ಣ, ನೋಡಿ ತಮ್ಮ, ನಾನು ಹೇಳೋದಿಷ್ಟೇ. ಇದು ಓಪನ್ಗೆ ಮಾಡ್ಬಿಟ್ರೆ ನೀವು ಹೆದರ್ಕೊಂಡ್ಬಿಡ್ತೀರಾ, ಸಾಕಿ ಆಗ್ಬಿಡ್ತೀರಾ. ಇದರಲ್ಲಿ ಹಾಗಿರೋದಿಲ್ಲ, ಸಖತ್ತಾಗಿದೆ ವಿಷಯ. ಅದನ್ನ ತೆಗೆದು ತೋರಿಸ್ಬಿಟ್ರೆ ನಿಮ್ದಕ್ಕೆ ಗಂಡು ಗಾಬರಿ ಆಗ್ಬಿಡ್ತೀರಾ. ನೋಡಿ ತೆಗೆದ್ಬಿಟ್ರೆ ಶೇಕ್ ಆಗ್ಬಿಡಿ. ನೋಡಿ ತೆಗೆದ್ಬಿಟ್ರೆ ನೀವು ಹೆದರ್ಕೋಬೇಡಿ, ಕಣ್ಣು ಹಗ್ಲ ಮಾಡ್ಕೊಳ್ಳಿ. ತೆಗೆದ್ಬಿಟ್ರಿ ತೋರಿಸ್ಬಿಡ್ತೀನಿ. ನೋಡಿ ತೆಗಿತೀನಿ ಈಗ. ನೋಡಿ ತೆಗಿತೀನಿ. ಇದು ಅಂತಿದ್ದಲ್ಲ, ಹೊಡೆದಾಕರು ಚೆಚ್ಚಾಕರು ಮುರಿದಾಕಿದ್ರು ಏನೂ ಆಗಲ್ಲ. ಅಂಥದ್ದು ಇದು ಅಂತಿದ್ದಲ್ಲ. ಇದರಲ್ಲಿ ಏನಿದೆ ಗೊತ್ತಾ? ಇದರಲ್ಲಿ ಬ್ರದರ್, ಇವರು ಮೋಸ್ಟ್ಲಿ ಇದಕ್ಕಿಂತ ಹಿಂದೆ ಈ ಚೇರ್ ಹಿಡ್ಕೊಂಡು ಒಡೆದಾಗಲ್ಲ ಮುರಿದೋಗಲ್ಲ ಅಂತ ಭತ್ತ ಬಡಿಯಂಗೆ ಬಡಿತಾರಲ್ಲ, ಆ ಕೆಲಸ ಏನಾದರೂ ಮಾಡ್ತಿದ್ದೆ ಬ್ರದರ್? ಅದು ಮುಂಚೆ ನಾನು ಈ ಬುಟ್ಟಿನಲ್ಲಿ ಹಾವು ತೋರಿಸ್ತೀನಿ ಅಂತ 20 ವರ್ಷದಿಂದ ಮಾಡ್ತಿದ್ದೆ. ಈ ಹನಿಮಲ್ ಅವರು ಬಂದ್ಬಿಟ್ಟು ಆ ಥರ ಮಾಡಬಾರ್ದು ಅಂದ್ರು. ಅದಕ್ಕೆ ನಾನು ಶಿವಾಜಿನಗರಕ್ಕೆ ಹೋಗ್ಬಿಟ್ಟು ಅಲ್ಲಿ ಚೆಚ್ಚಾಗಲ್ಲ ಅದು ಬಿಸ್ನೆಸ್ಗೆ ಶುರು ಹಚ್ಕೊಂಡ್ಬಿಟ್ಟೆ. ಈಗ ನಿಮ್ಮ ಹತ್ರ ಸೇರಿಸಿದ್ರು ನಮಗೆ, ಅದಕ್ಕೆ ಬಂದೆ. ಅದು ಹಳೆದು ಕಸ್ಬು. ನೀವುಗಳು ಎಲ್ಲ ವ್ಯಾಪಾರಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಪಾಪ. ಈಗ ಸ್ವಲ್ಪ ಮಾತುಗಾರಿಕೆ ಜಾಸ್ತಿ ಇದೆ, ನಾನು ತೋರಿಸ್ಕೊಳ್ತೀನಿ. ಆದ್ರೂ ಪಾಪ ಇವ್ರು ನೋಡಿದ್ರೆ ಒಂದು ಆಂಗಲ್ ಅಲ್ಲಿ ದೊಡ್ಡಬಳ್ಳಾಪುರ ಮಗನ್ ತರ ಕಾಣಲ್ವಾ? ಅಲ್ಲ ಬ್ರದರ್, ಚಿಕ್ಕಬಳ್ಳಾಪುರದ ಮಗ. ದೊಡ್ಡಬಳ್ಳಾಪುರ ಮಗನೂ ಅಲ್ಲ, ಚಿಕ್ಕಬಳ್ಳಾಪುರ ಮಗನೂ ಅಲ್ಲ. ಮತ್ತಿನ್ಯಾವ ಮಗ ಬ್ರದರ್? ತುರುವೇಕೆರೆ ಮಗ. ಅಯ್ಯೋ ಆಯ್ತು, ಹೋಗಿದ್ ಬನ್ನಿ ಬ್ರದರ್. ಸರ್ ಇದು ಓಪನ್ ಮಾಡಿ ತೋರಿಸ್ಬೇಕಾ? ನಾನು ತೋರಿಸ್ತೀನಿ ಬಿಡಿ ಬ್ರದರ್. ಅದು ಏನಾಯ್ತು ಅಂತಂದ್ರೆ, ನೀವು ಕೊಟ್ಟಿದ್ದು ಲ್ಯಾಪ್ಟಾಪ್ ಮರ್ತ್ ಬಂದ್ಬಿಟ್ಟೆ. ಇದು ಗುಜ್ರಿದಲ್ಲಿ ಬಂದಿದ್ದು. ಇರ್ಲಿ ಬ್ರದರ್, ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ ಬ್ರದರ್. ಇವತ್ತು ಇವರು ಅದು ಬೇರೆ ವಿಡಿಯೋ ಬಂದ್ಬಿಟ್ಟಿದೆ ಸರ್, ಮುಚ್ಚಿ ಸರ್, ಇದು ಬೇಡ ಸರ್. ಅದು ಬೇರೆ ಲ್ಯಾಪ್ಟಾಪ್ ತಂದ್ಬಿಟ್ಟು ಒಂಚೂರು ತೋರ್ಸಕ್ಕೆ ಹೇಳ್ತಾ. ನೋಡಿ ಬ್ರದರ್, ಅದನ್ನೆಲ್ಲ ನಾನು ತೋರಿಸಿದ್ದೇನೆ ಮಾಧ್ಯಮಗಳ ಮುಂದೆ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಏನು ಒಂದು SIR ಪ್ರಕ್ರಿಯೆ ನಡೀತಾ ಇದೆ. ಮನೆಗಳಿಗೆ BLOಗಳು ಹೋಗಿ ಅವ್ರ ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು. ಮಾಹಿತಿಗಳು ಪಕ್ಕ ಇರಬೇಕು. ವಂಶವೃಕ್ಷ, ಆಧಾರ್ ಕಾರ್ಡ್, ವೋಟರ್ ID, ಆ ಮನೆಯಲ್ಲಿ ಇರ್ತಕ್ಕಂಥ ಜನರು ಇದನ್ನ ಸಮೀಕ್ಷೆ ಮಾಡಬೇಕು. ಆದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು
ಈ ರಾಮನಗರದಲ್ಲಿ ಆ ಕಡೆ ಕಣ್ಬಿಟ್ಟು ನೋಡಿಲ್ಲ ಅಂತ ಕಾಣಿಸುತ್ತೆ. ಪಾಪ ಒಂದು ವರ್ಗದವರಿಗೆ ಒಂದು ದೊಡ್ಡದೊಂದು ಚೌಟ್ರಿ ಮಾಡಿಬಿಟ್ಟು ಅಲ್ಲಿ ಕೂರಿಸ್ಕೊಂಬಿಟ್ಟು ಎಲ್ಲ ಸಂತೆಲಿ ವ್ಯಾಪಾರ ಮಾಡ್ದಂಗೆ ಜನಗಳೆಲ್ಲ ಅಲ್ಲೇ ಬಂದು ತಮ್ಮ ಮಾಹಿತಿಗಳನ್ನು ಹಂಚಿಕೆ ಮಾಡ್ಕೊತಾ ಇದ್ದಾರೆ. ಅಲ್ಲ ಸರ್, ನಿಮ್ಗೆ CM ಕನಕಪುರ ಬಂಡೆ ಕಂಡ್ರೆ ಹೊಟ್ಟೆ ಉರಿನೇ ಸರ್? ಸ್ಟಮಕ್ ಬರ್ನಿಂಗ ಸರ್? ನೋಡಿ ಬ್ರದರ್, ಪಾಪ ನೀವು ಹೊಟ್ಟೆ ಉರ್ಕದ್ರಿ, ಸ್ಟಮಕ್ ಬರ್ನಿಂಗು ನಿಮ್ಗೆ ಸಹಿಸಲ್ಲ ಅಂತ ಸುಮಾರು ಜನ ಪಾಪ ಹೇಳ್ಕತ್ತಾ ಇದ್ದೀರಿ. ನಮಗೇನು ಹೊಟ್ಟೆ ಉರಿಯಿಲ್ಲ. ಇವ್ರೇನು ಕತೆ ಹೇಳೋದು, ನಮ್ಮ ಹತ್ರನೂ ಕತೆ ಇದೆ, ಕತೆ ಬರೆಯೋರು ಇದ್ದಾರೆ, ಎಪಿಸೋಡ್ ಗಟ್ಟಲೆ ಇದೆ. ಅದನ್ನು ವೆಬ್ ಸೀರೀಸ್ ಮಾಡಿ ಅದನ್ನು OTTಲೇ ರಿಲೀಸ್ ಮಾಡ್ಬೋದು. ಹೌದಾ ಸರ್? ಏನಂತ ಹೆಸರು ಸರ್? ಕೈ ಪಕ್ಷದ ಕರ್ಮಕಾಂಡ. ತಿಳ್ಕೊಳ್ಳಿ, ಹೇಳ್ತಾ ಇದ್ದೀನಿ, ಬ್ರಹ್ಮಾಂಡ ಅಂತ. ಹೌದಾ ಸರ್? ಇನ್ನು ಮುಂದುವರಿದ ಭಾಗ, ಗ್ಯಾರಂಟಿಗೆ ಗೋರಂಟಿ. ಆಮೇಲೆ ಪುಟಬಾತ್ನಲ್ಲಿ ವಾಂಗಿಬಾತು, ಇನ್ನು ಆಮೇಲೆ ಬಿಡಿದಿಲಿ ತಟ್ಟೆ ಇಡ್ಲಿ ಸಿಗ್ತಾ ಇಲ್ಲ. ಬೇಕಾದಷ್ಟು ಎಪಿಸೋಡ್ ಇದೆ ಬ್ರದರ್. ನಾನು ಟೈಟಲ್ ಕೊಡ್ತಾ ಹೋದ್ರೆ ಆ ಟೈಟಲ್ನೇ OTT ಅವರು 20 ಕೋಟಿ ಕೊಂಡ್ಕೋಬೇಕು. ಆ ಥರ ಟೈಟಲ್ಗಳಿದೆ. ಇನ್ನು ಸಿನಿಮಾ ವೆಬ್ ಸೀರೀಸ್ ರಿಲೀಸ್ ಮಾಡಿದ್ರೆ ನಾವು ಯಾಕೆ ಬೇಕು ಇರೋ ವಿಚಾರ ಅಂತ ಮಾಡೋ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಲಿ, ಅಷ್ಟು ಸಾಕು. ಸರ್, ಚಿಕ್ಕಬಳ್ಳಾಪುರದ ಮಗ ಅವ್ರ ಯಶಸ್ಸು ಏನೇನಾಯ್ತು ಸರ್? ನೋಡಿ ಬ್ರದರ್, ಇವತ್ತು ಚಿಕ್ಕಬಳ್ಳಾಪುರದ ಮಗ ಅವ್ರು ಹೋಗ್ಬೇಕಾದ್ರೆ ಆ ಚಪ್ಪಲಿ ಎಸೆದನ್ನು ನಾನು ಕೂಡ ಖಂಡಿಸ್ತೇನೆ. ಇದು ತಪ್ಪು. ಈ ರೀತಿ ಮಾಡಿದವರಿಗೆ ಕಾನೂನು ಪ್ರಕಾರ ಏನಿರುತ್ತೆ ಅದು ನಡೀಲಿ. ಆದರೆ ಅವರು ಮಾತನಾಡ್ತಾ ಇರ್ತಕ್ಕಂಥದ್ದು, ಮಾತನಾಡಿದ್ದು ನಿಮಗೆ ಗೊತ್ತಾ ಬ್ರದರ್? ತೊಡೆ ತಟ್ಟಿದಿಲ್ಲ ಸರ್? ಅಲ್ಲ, ಅವರು ಅದು ತೊಡೆ ತಟ್ಟಿ ಮೀಸೆ ತಿರುವುದು ಒಂದು ನಾಯಕನ ಲಕ್ಷಣನ, ಅವರೊಬ್ಬರು ಜನಪ್ರತಿನಿಧಿನ. ಅಲ್ಲ ಸರ್, ಚಿಕ್ಕಬಳ್ಳಾಪುರ ಮಗನಿಗೆ ನಿಮ್ಮ ಕಂಡ್ರೆ ಯಾಕಷ್ಟು ಉರಿ ಸರ್? ನೋಡಿ ಬ್ರದರ್, ಇದು ಉರಿನೋ ಬೆಂಕಿನೋ ಜ್ವಾಲೆನೋ ಗೊತ್ತಿಲ್ಲ. ಪಾಪ ಅವ್ರಿಗೆ ಏನೋ ಇರ್ಬೋದು, ನಮ್ಮ ಮನೆಯವ್ರ ಬಗ್ಗೆ ನಮ್ಮ ಬಗ್ಗೆ ಟೀಕೆ ಮಾಡಿದ್ರೆ ಏನೋ ದೊಡ್ಡದಾಗಿ ಏನೋ ಸಿಗುತ್ತೆ ಅಂತ. ಅವ್ರಿಗೆ ಏನೂ ಸಿಗಲ್ಲ. ಅದು ಯಾರೋ ಮೊನ್ನೆ ಹೇಳಿದ್ರಲ್ಲ, ಯಾವುದೋ ಗುರುಗಳು ಅಂದ್ಬಿಟ್ಟು ಹೇಳಿದಾರಲ್ಲ, ಅಲ್ಲೋಗಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ. ಹಂಗೆ ಎಲ್ಲ ಖಾತೆ ಮುಗಿದ ಮೇಲೆ ಇವ್ರಿಗೆ ಅದನ್ನು ತೋರಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಳಪ್ಪ ಅಂದರೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಬರಬೇಕಷ್ಟೆ, ಇನ್ಯಾವುದೂ ಸಿಗಲ್ಲ ಅವ್ರಿಗೆ. ಸರ್, ಆದ್ರೂ ನೋಡಿ ಬದರ್, ಈ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಎರಡು ಅಕ್ಕಪಕ್ಕ ಇದೆ. ಅದರಿಂದ ಸ್ವಲ್ಪ ಮುಂದುಗಡೆ ಹೋದರೆ ನಿಮಗೆ ದೇವನಹಳ್ಳಿ ಸಿಗುತ್ತೆ. ಆ ದೇವನಹಳ್ಳಿಯಿಂದ ಮುಂದೆ ಹೋದರೆ ಶಿಡ್ಲಘಟ್ಟ, ಶ್ರೀನಿವಾಸಪುರ, ಕೋಲಾರ ಎಲ್ಲ ಇದ್ದಾವೆ ಬ್ರದರ್. ಬರೀ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ. ಹೋಗಿ ಗಲ್ಲಿ ದೇವಸ್ಥಾನಗಳು ಬೇಕಾದಷ್ಟಿದೆ, ಪೂಜೆ ಮಾಡ್ಕೊಂಡು ಬನ್ನಿ. ನಾನು ಹೇಳೋದೇನಪ್ಪ ಅಂದ್ರೆ, ಈಗ ಪ್ರಸ್ತುತವಾಗಿ ಈ ಕೈ ಸರ್ಕಾರದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಇವುಗಳನ್ನ ಪ್ರಿಂಟ್ ತೆಗಿಸಿ ವಿತ್ ಪ್ರೂಫು ನಾನು ತೋರಿಸ್ಬೇಕಾಗಿದೆ. ಇವತ್ತು ಪೇಪರ್ಗಳಿಂದ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಕೆಲವೊಂದನ್ನು ಹಾರ್ಡ್ ಡಿಸ್ಕ್ ಹಾಕಿ ಅದನ್ನು ಸ್ವಲ್ಪ ಪೆನ್ ಡ್ರೈವ್ ಹಾಕಿ ಸ್ವಲ್ಪ ಜನಸಾಮಾನ್ಯರು ನೋಡ್ಲಿ ಏನೇನು ಆಗ್ತಾ ಇದೆ ಅಂತ, ಎಲ್ಲ ನೋಡ್ಲಿ. ಅವುಗಳನ್ನ ತೋರಿಸ್ತೇವೆ ಎಪಿಸೋಡ್ ಬೈ ಎಪಿಸೋಡ್, ಪಾಪ ನೋಡ್ಲಿ. ಸರ್ CD ಯಾವುದು ಇಲ್ವಾ? ಯಾವ ಜಮಾನದಲ್ಲಿ ಇದ್ದೀರಾ ಬ್ರದರ್? CD ಹೋಗಿ ಪೆನ್ ಡ್ರೈವ್ ಹೋಗಿ, ಇವಾಗ 3D ಅನಿಮೇಷನ್ನು, AI ಟೆಕ್ನಾಲಜಿ ಬಂದಿದೆ. ಅದರಿಂದ ಬರ್ತೀನಿ ಬ್ರದರ್.